ನ್ಯೂಸ್ ಫಸ್ಟ್ಗೆ ಸ್ವಾಗತ. ನಾನು ಕಾವ್ಯಶ್ರೀ. ದಕ್ಷಿಣ ಭಾರತದವರು ದೇಶ ವಿದೇಶಗಳಲ್ಲೂ ಹೆಸರು ಮಾಡಿರೋದು ಇಂಡಿಯನ್ಸ್ಗೆ ಗೊತ್ತಿರೋ ವಿಚಾರ. ಡೆಲ್ಲಿಯಿಂದ ಹಿಡಿದು ಅಮೆರಿಕಾವರೆಗೂ ಸೌತ್ ಇಂಡಿಯನ್ ಸೌಂಡ್ ಜೋರಾಗೇ ಇದೆ. ಎಲ್ಲ ಕ್ಷೇತ್ರಗಳಲ್ಲೂ ತಮ್ಮದೇ ಆದ ಚಾಪು ಮೂಡಿಸಿದ್ದಾರೆ. ಅದಕ್ಕೆ ಉದಾಹರಣೆ ಒಬ್ರ ಇಬ್ರ ಹೇಳ್ತಾ ಹೋದ್ರೆ ಲೆಕ್ಕಕ್ಕೆ ಸಿಗಲ್ಲ. ಆದರೂ ನಾನು ಕೆಲವೊಬ್ಬರ ಹೆಸರನ್ನ ಉದಾಹರಣೆಯಾಗಿ ಹೇಳ್ತೀನಿ. ಯಾಕೆ ಅನ್ನೋದನ್ನ ಆಮೇಲೆ ಹೇಳ್ತೀನಿ. ಮಹಾರಾಷ್ಟ್ರದ ಅಜಿಂ ಪ್ರೇಮ್ಜಿ ವಿಪ್ರೋ ಕಂಪನಿಯನ್ನ ಸ್ಥಾಪಿಸಿದ್ರೆ, ತಮಿಳುನಾಡಿನ ಶಿವನಾಡರ್ HCL ಟೆಕ್ನಾಲಜೀಸ್ನ ಸ್ಥಾಪನೆ ಮಾಡಿದ್ರು. ತಮಿಳುನಾಡಿನ ಕಲಾನಿಧಿ ಮಾರನ್ ಸನ್ ನೆಟ್ವರ್ಕ್ ಸಂಸ್ಥೆಯನ್ನ ಹುಟ್ಟು ಹಾಕಿದ್ರು. ಇನ್ನು ನಮ್ಮ ರಾಜ್ಯದ NR ನಾರಾಯಣ ಮೂರ್ತಿ ಇನ್ಫೋಸಿಸ್ ಸಂಸ್ಥೆಯನ್ನ ಸ್ಥಾಪಿಸಿದ್ರು. ಕೇರಳದ TS ಕಲ್ಯಾಣರಾಮನ್ ಕಲ್ಯಾಣ್ ಜ್ಯುವೆಲರಿಯನ್ನ ಇಂಡಿಯಾದಾದ್ಯಂತ ಮನೆ ಮಾತಾಗುವಂತೆ ಮಾಡಿದ್ರು. ಇವರೆಲ್ಲ ಭಾರತದಲ್ಲಿ ಸಾಧನೆಯ ಶಿಖರವೇರಿದ್ರೆ, ಇನ್ನು ವಿದೇಶದಲ್ಲೂ ದಕ್ಷಿಣ ಭಾರತದವರ ಹೆಸರು ಇತಿಹಾಸದ ಪುಟಕ್ಕೆ ಸೇರಿದೆ. ದಕ್ಷಿಣ ಭಾರತದವರ ಸಾಮರ್ಥ್ಯ ಇಡೀ ವಿಶ್ವಕ್ಕೆ ಗೊತ್ತಿದೆ. ಆದರೆ ಅದ್ಯಾಕೋ ಇದೊಂದು ಕಂಪನಿಗೆ ಸೌತ್ ಇಂಡಿಯನ್ಸ್ ಕೆಪಾಸಿಟಿ ಗೊತ್ತಿಲ್ಲ ಅನ್ಸುತ್ತೆ. ಅದಕ್ಕೆ ದಕ್ಷಿಣ ಭಾರತದವರನ್ನ ಅವಮಾನಿಸಿದೆ. ಉತ್ತರ ಭಾರತದಲ್ಲಿರುವ ನೋಯ್ಡಾ ಮೂಲದ ಮೌನಿ ಕನ್ಸಲ್ಟಿಂಗ್ ಕಂಪನಿ ದಕ್ಷಿಣ ಭಾರತದ ಅಭ್ಯರ್ಥಿಗಳನ್ನ ನೇಮಿಸಿಕೊಳ್ಳಲ್ವಂತೆ. ಮೌನಿ ಕನ್ಸಲ್ಟಿಂಗ್ ಡಾಟಾ ಅನಲಿಸ್ಟ್ ಹುದ್ದೆಗೆ ಅರ್ಜಿ ಆಹ್ವಾನಿಸಿದೆ. ಅರ್ಜಿ ಸಲ್ಲಿಸುವ ವಿಧಾನ, ಹುದ್ದೆಗಳ ನಿಯಮಗಳ ಬಗ್ಗೆ ವಿವರಿಸಿರುವ ಲಿಸ್ಟ್ನಲ್ಲಿ ದಕ್ಷಿಣ ಭಾರತದವರು ಅರ್ಹರಲ್ಲ ಎಂದು ಉಲ್ಲೇಖ ಮಾಡಿದೆ. ಹಿಂದಿ ಮಾತಾಡಬೇಕು, ಬರೆಯಬೇಕೆಂದು ಕಂಪನಿ ತನ್ನ ಸೂಚನೆಯಲ್ಲಿ ತಿಳಿಸಿದೆ. ಇದಕ್ಕೆ ನಾನು ದಕ್ಷಿಣ ಭಾರತೀಯ ಕೆಪಾಸಿಟಿ ಎಲ್ಲಿವರೆಗೂ ಇದೆ ಅನ್ನೋದನ್ನ ಸಾಧಕರ ಪರಿಚಯ ಮೊದಲಿಗೆ ಮಾಡಿಸಿದ್ದು. ದಕ್ಷಿಣ ಭಾರತದ ಅಭ್ಯರ್ಥಿಗಳಿಗೆ ಕೆಲಸ ನೀಡಲ್ಲ ಅಂತ ಮೌನಿ ಕನ್ಸಲ್ಟಿಂಗ್ ಹೇಳ್ಬಿಟ್ಟಿದೆ. ಆದರೆ ದಕ್ಷಿಣ ಭಾರತೀಯರಿಗೂ ಹಿಂದಿ ಭಾಷೆ ಬರುತ್ತೆ. ಹಾಗೆ ನೋಡಿದ್ರೆ ದಕ್ಷಿಣ ಭಾರತದ ಹಲವು ಕಂಪನಿಗಳಲ್ಲಿ ಉತ್ತರ ಭಾರತದವರಿದ್ದಾರೆ. ಹೈದರಾಬಾದ್, ಬೆಂಗಳೂರು, ಚೆನ್ನೈ ಕಂಪನಿಗಳಲ್ಲಿ ಕೆಲಸ ಮಾಡ್ತಿದ್ದಾರೆ. ದಕ್ಷಿಣ ಭಾರತದಲ್ಲೂ ಇದೇ ಧೋರಣೆ ಅನುಸರಿಸಿದ್ರೆ ಕತೆ ಏನು ಅಲ್ವಾ? ಸದ್ಯ ದಕ್ಷಿಣ ಭಾರತೀಯರ ಬಗ್ಗೆ ಮೌನಿ ಕನ್ಸಲ್ಟಿಂಗ್ ತೋರಿಸಿದ ಧೋರಣೆಗೆ ವ್ಯಾಪಕ ಆಕ್ರೋಶ ವ್ಯಕ್ತವಾಗ್ತಿದೆ. ಸ್ಪೆಷಲ್ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.